4 ಇಯರ್ಸ್ ಅಪ್ ಟು 1 lakh ಕಿಲೋಮೀಟರ್ ತನಕ ವಾರಂಟಿ ಬರುತ್ತೆ ಸರ್ ಇದರಲ್ಲಿ. ಮತ್ತೇನು ಎಕ್ಸ್ಟೆಂಡ್ ಮಾಡಿಸ್ಬೋದಾ? ಎಕ್ಸ್ಟೆಂಡೆಡ್ ಆಫರ್ ಇದೆ ಅಲ್ಲ ಸರ್ ಅದನ್ನು. ಇನ್ನು ಈ ಕಾರಿನ MID ಸ್ಕ್ರೀನ್ ವಿಷಯಕ್ಕೆ ಬಂದರೆ ನಿಮಗೆ 8 ಇಂಚಿನ MID ಸ್ಕ್ರೀನ್ ಸಿಗುತ್ತೆ. ಬನ್ನಿ ಈ ಕಾರಿನ ಇಗ್ನಿಷನ್ ಆನ್ ಮಾಡೋಣ. ಹಲೋ ಆಟೋ ಕನ್ನಡ, ನಮ್ಮ ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೊತೆ ಇದೆ ಫೋಕ್ಸ್ ವ್ಯಾಗನಿನ ಟೈಗನ್. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾವಿದ್ದೀವಿ ಇವತ್ತು ದಾವಣಗೆರೆದಲ್ಲಿರುವ ಫೋಕ್ಸ್ ವ್ಯಾಗನ್ ಶೋರೂಮಲ್ಲಿ. ನೀವು ಯಾವುದೇ ಫೋಕ್ಸ್ ವ್ಯಾಗನ್ನ ಕಾರ್ ಪರ್ಚೇಸ್ ಮಾಡಬೇಕಂದ್ರೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ ಸ್ಕ್ರೀನ್ ಮೇಲೆ ಹಾಗೂ ಡಿಸ್ಕ್ರಿಪ್ಷನ್ ಇದೆ. ನಮ್ಮ ಮುಂದೆ ಇದೆ ಒಂದು ಫೋಕ್ಸ್ ವ್ಯಾಗನಿನ ಮಿಡ್ ಸೈಜ್ SUV ಟೈಗನ್. ನಮ್ಮ ಮುಂದೆ ಇರೋದು 1 ಲೀಟರ್ TS ಇಂಜಿನ್ ಟಾಪ್ ಲೈನ್ ವೇರಿಯಂಟ್. ಇದರಲ್ಲಿ ಯಾವ್ಯಾವ ವೇರಿಯಂಟ್ಸ್ ಇದೆ ಅಂತ ಮುಂದೆ ಇನ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ನು ಕಲರ್ ವಿಷಯಕ್ಕೆ ಬಂದರೆ ಇದರಲ್ಲಿ ಟೋಟಲ್ ಆಗಿ 8 ಕಲರ್ ಆಪ್ಷನ್ ಸಿಗುತ್ತೆ. ನಮ್ಮ ಮುಂದೆ ಇರೋದು ಸಿಲ್ವರ್ ಕಲರ್. ಇನ್ನು ಇದರಲ್ಲಿ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಹಾಗೂ 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅವೈಲೇಬಲ್ ಇದೆ. ನಮ್ಮ ಮುಂದೆ ಇರೋದು ಟಾಪ್ ಲೈನಿನ ಆಟೋಮೆಟಿಕ್ ವೇರಿಯಂಟ್. ಇನ್ನು ಈ ಕಾರಿನ ಫ್ರಂಟ್ ಪ್ರೊಫೈಲ್ ನೋಡ್ತಾ ಇರಬಹುದು, ಬೋಲ್ಡ್ ಮತ್ತು ಮಸ್ಕ್ಯುಲರ್ ಲುಕ್ ತರ ಕಾಣುತ್ತೆ. ಫ್ರಂಟ್ ಅಲ್ಲಿ ಮ್ಯಾಕ್ಫೋರ್ಸ್ ಸಸ್ಪೆನ್ಷನ್ ಹಾಗೂ ಬ್ಯಾಕ್ ಅಲ್ಲಿ ಟ್ವಿಸ್ಟ್ ಬೀಮ್ ಆಕ್ಸಿಯಲ್ ಸಸ್ಪೆನ್ಷನ್ ಸಿಗುತ್ತೆ. ಇನ್ನು ಕೀಯ ವಿಷಯಕ್ಕೆ ಬಂದ್ರೆ ನೋಡಬಹುದು, ಫ್ರಂಟ್ ಅಲ್ಲಿ ಲಾಕ್ ಬೂಟ್ ಮಾಡೋದಕ್ಕೆ ಬಟನ್ ಹಾಗೂ ಅನ್ಲಾಕ್ ಬಟನ್, ಫ್ಲಿಪ್ ಕೀನು ಸಹ ಸಿಗುತ್ತೆ. ಇದು ಆಕ್ಚುಲಿ ಬಂದ್ಬಿಟ್ಟು ಕೀಲೆಸ್ ಎಂಟ್ರಿ. ಇನ್ನು ಬ್ಯಾಕ್ ಅಲ್ಲಿ ನೋಡ್ತಾ ಇರಬಹುದು ಚಿಕ್ಕದಾಗ ಫೋಕ್ಸ್ ವ್ಯಾಗನ್ ಸಿಂಬಲ್ ಕೊಟ್ಟಿದ್ದಾರೆ. ಇನ್ನು ಈ ಕಾರಿನ ಸೆಂಟರ್ ಅಲ್ಲಿ ನೋಡ್ತಾ ಇರಬಹುದು, ಗ್ರಿಲ್ ನ ಸೆಂಟರ್ ಅಲ್ಲಿ ದೊಡ್ಡದಾದ ಫೋಕ್ಸ್ ವ್ಯಾಗನ್ ಸಿಂಬಲ್ ಕೊಟ್ಟಿದ್ದಾರೆ ಕ್ರೋಮ್ ಫಿನಿಶ್ ಜೊತೆಗೆ, ಹಾಗೂ ನಿಮಗೆ ಗ್ರಿಲ್ಲು ಸಹ ಕ್ರೋಮ್ ಅಲ್ಲಿ ಸಿಗುತ್ತೆ. ಇನ್ನು ಹೆಡ್ ಲ್ಯಾಂಪ್ ವಿಷಯಕ್ಕೆ ಬಂದ್ರೆ ನಿಮಗೆ ಡ್ಯೂಯಲ್ ಹೆಡ್ಲೈಟ್ ಸೆಟಪ್ ಸಿಗುತ್ತೆ ನಿಮಗೆ ವೈಟ್ LED DRL ಜೊತೆಗೆ. ಇನ್ನು ಕೆಳಗಡೆ ಬಂದಾಗ ನಿಮಗೆ ನೋಡಬಹುದು ಗ್ಲಾಸಿ ಬ್ಲಾಕ್ ಅಲ್ಲಿ ಫಿನಿಶ್ ಬಂಪರ್ ಕೊಟ್ಟಿದ್ದಾರೆ ಕ್ರೋಮ್ ಎಲಿಮೆಂಟ್ಸ್ ಜೊತೆಗೆ, ಹಾಗೂ ಫಾಗ್ ಲ್ಯಾಂಪು ಸಹ ನೋಡಬಹುದು. ಇನ್ನು ಫ್ರಂಟ್ ಅಲ್ಲಿ ನಿಮಗೆ ಸಿಲ್ವರ್ ಸ್ಕಿಟ್ ಪ್ಲೇಟ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಓವರ್ ಆಲ್ ಈ ಕಾರಿನ ಫ್ರಂಟ್ ಪ್ರೊಫೈಲ್ ಅಲ್ಲಿ ಬಹಳಷ್ಟು ಕ್ರೋಮ್ ಎಲಿಮೆಂಟ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ನಿಮಗೆ ಆಟೋ ರೇನ್ ಸೆನ್ಸಿಂಗ್ ವೈಪರ್ ಸಿಗುತ್ತೆ ಟೈಗನ್ ಅಲ್ಲಿ. ಇನ್ನು ಟಾಪ್ ಅಲ್ಲಿ ಇಂಟಿಗ್ರೇಟೆಡ್ ರೂಫ್ ರೇಲ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ORMs ವಿಷಯಕ್ಕೆ ಬಂದ್ರೆ ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಆಟೋ ಫೋಲ್ಡಬಲ್ ಬಾಡಿ ಕಲರ್ಡ್ ORM ಸಿಗುತ್ತೆ. ಇನ್ನು ಅಲೋವಿಲ್ಸ್ ವಿಷಯಕ್ಕೆ ಬಂದರೆ ನಿಮಗೆ 205/R55 17 ಇಂಚಿನ ಅಲೋವಿಲ್ ಸಿಗುತ್ತೆ. ಇನ್ನು ಬೇರೆ ವೇರಿಯಂಟ್ಸ್ ಎಲ್ಲ ನಿಮಗೆ 16 ಇಂಚಿನ ಅಲೋವಿಲ್ ಸಿಗುತ್ತೆ. ಫ್ರಂಟಲ್ಲಿ ಡಿಸ್ ಬ್ರೇಕ್ ಹಾಗೂ ಬ್ಯಾಕಲ್ಲಿ ಡ್ರಮ್ ಬ್ರೇಕ್ ಸಿಗುತ್ತೆ. ಇನ್ನು ಈ ಕಾರಿನ ಡೈಮೆನ್ಷನ್ ವಿಷಯಕ್ಕೆ ಬಂದರೆ ನಿಮಗೆ ಲೆಂತ್ ಬಂದ್ಬಿಟ್ಟು 4.2 ಮೀಟರ್, ವಿಡ್ತ್ ಬಂದ್ಬಿಟ್ಟು 1.7 ಮೀಟರ್, ಈ ಕಾರಿನ ಹೈಟ್ ಬಂದ್ಬಿಟ್ಟು 1.6 ಮೀಟರ್. ಇನ್ನು ಸೇಫ್ಟಿ ವಿಷಯಕ್ಕೆ ಬಂದರೆ ನಿಮಗೆ ಈ ಕಾರಿನಲ್ಲಿ ಟೋಟಲ್ ಆಗಿ 6 ಏರ್ ಬ್ಯಾಗ್ ಸಿಗುತ್ತೆ. ನೋಡ್ಬೋದು ಗ್ಲೋಬಲ್ ಇನ್ಕಮ್ 5 ಸ್ಟಾರ್ ಸಿಗುತ್ತೆ. ಇನ್ನು ಟಾಪಲ್ಲಿ ಶಾರ್ಕ್ ಫಿನ್ ಆಂಟಿನಾ ಗ್ಲಾಸಿ ಬ್ಲ್ಯಾಕ್ ಅಲ್ಲಿ, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪು ಸಹ ನೋಡ್ಬೋದು ನೀವು, ರೇರ್ ಡಿಫಾಗರ್ಸ್, ರೇರ್ ವೈಪರ್, ಹಾಗೂ ಇದರಲ್ಲಿ ನಿಮಗೆ ಇನ್ಫಿನಿಟಿ ಟೇಲ್ ಲ್ಯಾಂಪ್ ಸಿಗುತ್ತೆ. ನೋಡ್ಬೋದು ಕನೆಕ್ಟಿಂಗ್ ಆದ ಟೇಲ್ ಲ್ಯಾಂಪ್ಸ್, ಸೆಂಟರಲ್ಲಿ ಫೋಕ್ಸ್ ವ್ಯಾಗನಿನ ಸಿಂಬಲ್. ಇನ್ನು ಕೆಳಗಡೆ TS ಬ್ಯಾಡ್ಜಿಂಗ್ ನೋಡ್ಬೋದು ನೀವು. ಇನ್ನು ಸೆಂಟರಲ್ಲಿ ಟೈಗರ್ನ ಬ್ಯಾಡ್ಜಿಂಗ್ ಕ್ರೋಮಲ್ಲಿ. ಇನ್ನು ಕೆಳಗಡೆ ರೇರ್ ಬಂಪರಿಗೆ ಬಂದರೆ ನಿಮಗೆ ರೇರ್ ರಿಫ್ಲೆಕ್ಟರ್ ಸಿಗುತ್ತೆ, ಹಾಗೂ ರಿವರ್ಸಲ್ಲಿ 4 ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ ನಿಮಗೆ. ಕ್ರೋಮ್ ಎಲಿಮೆಂಟ್ಸ್ನ ನೋಡ್ಬೋದು. ಇನ್ನು ಈ ಕಾರಿನ ಬೋಟ್ ನೀವು ಕೀಯಲ್ಲೂ ಸಹ ಅನ್ಲಾಕ್ ಮಾಡ್ಬೋದು. ನೋಡ್ಬೋದು ರಿವರ್ಸ್ ಕ್ಯಾಮ್ರಾ, ನಂಬರ್ ಪ್ಲೇಟ್ ಲೈಟ್ಸ್. ಇನ್ನು ಇದರಲ್ಲಿ ನಿಮಗೆ ಟೋಟಲ್ ಆಗಿ 385 ಲೀಟರ್ ಬೋಟ್ ಸ್ಪೇಸ್ ಸಿಗುತ್ತೆ. ಒಂದು ಒಳ್ಳೆಯ ಬೋಟ್ ಸ್ಪೇಸ್ ಅಂತಲೂ ಹೇಳ್ಬೋದು. ಇನ್ನು ನೋಡ್ತಾ ಇರ್ಬೋದು ನೀವು ಲೆಫ್ಟ್ ಸೈಡಿನಲ್ಲಿ ನಿಮಗೆ ಹುಕ್ಕು ಸಹ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಇದರ ರೈಟ್ ಸೈಡಿನಲ್ಲೂ ಸಹ ನಿಮಗೆ ಹುಕ್ನ ಪ್ರೊವೈಡ್ ಮಾಡಿದ್ದಾರೆ ಲೈಟ್ ಜೊತೆಗೆ. ಫಸ್ಟ್ ಏಡ್ ಕಿಟ್ಟು ಸಹ ನೋಡ್ಬೋದು. ಇನ್ನು ಪಾರ್ಸಲ್ ಟ್ರೇ ಸಿಗುತ್ತೆ ನಿಮಗೆ ಇದರಲ್ಲಿ, ಇದು ಸಹ ನೀವು ಡಿಸ್ಕನೆಕ್ಟು ಸಹ ಮಾಡ್ಬೋದು. ಇನ್ನು ಈಸಿ ಬೋಟ್ ಕ್ಲೋಸಿಂಗಿಗೆ ನಿಮಗೆ ಹುಕ್ಕು ಸಹ ಪ್ರೊವೈಡ್ ಮಾಡಿದ್ದಾರೆ. ಇದು ಪುಲ್ ಮಾಡಿ ನೀವು ಕ್ಲೋಸ್ ಮಾಡಬಹುದು. ಇದು ಆಯಿತು ಈ ಕಾರಿನ ರೇರ್ ಪ್ರೊಫೈಲ್. ಯೂಶಲಿ ಎಲ್ಲ ಜರ್ಮನ್ ಕಾರ್ಸ್ ಥರ ಇದರಲ್ಲೂ ಸಹ ನಿಮಗೆ ರೈಟ್ ಸೈಡಿನಲ್ಲಿ ಫ್ಯೂಲ್ ಟ್ಯಾಂಕ್ ಸಿಗುತ್ತೆ. ಇದರಲ್ಲಿ ನಿಮಗೆ ಟೋಟಲ್ ಆಗಿ 50 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ನೋಡ್ತಾ ಇರ್ಬೋದು ಡೋರ್ ಡ್ಯೂಯಲ್ ಟೋನಲ್ಲಿ ಸಿಗುತ್ತೆ ನಿಮಗೆ. ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಈಸಿ ಎಕ್ಸಿಟ್ ಮತ್ತು ಎಂಟ್ರಿಗೋಸ್ಕರ 90 ಡಿಗ್ರಿ ಡೋರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಸಾಫ್ಟ್ ಟಚ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ನೋಡ್ಬೋದು ಕ್ರೋಮಲ್ಲಿ ಡೋರ್ ಹ್ಯಾಂಡಲ್ಸ್, ವಿಂಡೋ ಕಂಟ್ರೋಲ್ಸ್, ಬಾಟಲ್ ಹೋಲ್ಡರ್, ಸ್ಟೋರೇಜ್ ಸ್ಪೇಸ್ ಜೊತೆಗೆ ಸ್ಪೀಕರ್ ಸಹ ನೋಡ್ಬೋದು ನೀವು. ಯೂಶಲಿ ಬೇರೆ ಕಾರ್ ಸೀಟ್ಸಲ್ಲಿ ಪ್ರೊವೈಡ್ ಮಾಡಲ್ಲ, ಆದರೆ ಇದರಲ್ಲಿ ನಿಮಗೆ ಪ್ರಾಪರ್ ಆಗಿ 3 ಹೆಡ್ ರೆಸ್ಟ್ ಸಿಗುತ್ತೆ. ಇನ್ನು ಇದರಲ್ಲಿ ನಿಮಗೆ 60/40 ಸ್ಪ್ಲಿಟ್ಟು ಸಹ ಪ್ರೊವೈಡ್ ಮಾಡಿದ್ದಾರೆ. ನೋಡ್ಬೋದು ನೀವು ಬೋಟ್ನ ಇನ್ನೂ ಇನ್ಕ್ರೀಸ್ ಮಾಡ್ಬೋದು, 2 ಸೀಟ್ಸ್ನ ಫೋಲ್ಡ್ ಮಾಡಿ. ಇನ್ ಕೇಸ್ ಆಫ್ ಇಬ್ಬರು ಹೋಗ್ತಿದ್ದೀರಾ ಅಂದರೆ ನೀವು ಈಸಿಲಿ ಒಂದು ಲಗೇಜ್ನ ಕ್ಯಾರಿ ಮಾಡ್ಬೋದು. ಇನ್ನು ಸೆಂಟರಲ್ಲಿ ಆಮ್ರೆಸ್ ನೋಡ್ಬೋದು 2 ಕಪ್ ಹೋಲ್ಡರ್ ಜೊತೆಗೆ. ಮೇಲೆ ಲ್ಯಾಂಪ್ಸ್ನ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಮಿಡ್ ಸೈಜ್ SUV ಇದ್ರೂ ಪರವಾಗಿಲ್ಲ, ನೀವು ಈಸಿಯಾಗಿ ಎಂಟ್ರಿ ಮತ್ತು ಎಕ್ಸಿಟ್ ಆಗ್ಬೋದು ಈ ಕಾರಿಂದ. ಇನ್ನು ಸೀಟ್ ಪಾಕೆಟ್ಸ್ ನೋಡ್ಬೋದು ನೀವು, 2 ರೇರ್ AC ವಿಂಡ್ಸ್, ಚಾರ್ಜಿಂಗ್ ಪೋರ್ಟ್ಸ್ ಜೊತೆಗೆ
ಸೆಂಟರ್ ಕನ್ಸೋಲ್ ನೋಡ್ತಿರ್ಬೋದು, ವೈಟ್ ಕ್ರೀಮಿಶ್ ಕಲರ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ಕಾರಿನ ಡ್ಯಾಶ್ ಬೋರ್ಡ್ ಹೀಗೆ ಕಾಣುತ್ತೆ, ನೋಡ್ಬೋದು ಡ್ಯೂಯಲ್ ಟೋನಲ್ಲಿ ಒಂದು ಪ್ರೀಮಿಯಂ ಲುಕ್ ಜೊತೆಗೆ. ಇನ್ನು ನಿಮಗೆ ಈ ಕಾರಿನಲ್ಲಿ ಸನ್ರೂಫು ಸಹ ಪ್ರೊವೈಡ್ ಮಾಡಿದ್ದಾರೆ. ಇದು ಆಯಿತು ಈ ಕಾರಿನ ರೇರ್ ಸೀಟ್ಸ್. ಬನ್ನಿ ಈಗ ಡ್ರೈವರ್ ಡೋರ್ ನೋಡೋಣ. ಇನ್ನು ಇದರಲ್ಲಿ ನಿಮಗೆ ಕ್ರೋಮ್ ಡೋರ್ ಹ್ಯಾಂಡಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ ರಿಕ್ವೆಸ್ಟ್ ಸೆನ್ಸರ್ಸ್ ಜೊತೆಗೆ. ಇನ್ನೊಂದು ಥಿಂಗ್ ಅಬ್ಸರ್ವ್ ಮಾಡ್ತಿರ್ಬೋದು, ಬಿ ಪಿಲ್ಲರಲ್ಲಿ ನಿಮಗೆ ಫೋಕ್ಸ್ ವ್ಯಾಗನ್ ಅಂತ ಇದೆ. ಇನ್ನು ಡೋರ್ ವಿಷಯಕ್ಕೆ ಬಂದರೆ ನಿಮಗೆ ಇದರಲ್ಲೂ ಸಹ ಸೇಮ್ ಡ್ಯೂಯಲ್ ಟೋನಲ್ಲಿ ಸಿಗುತ್ತೆ, ಬ್ಲ್ಯಾಕ್ ಹಾಗೂ ಕ್ರೀಮಿಶ್ ಕಲರಲ್ಲಿ. ಇನ್ನು ವಿಂಡೋ ಕಂಟ್ರೋಲ್ಸ್ ನೋಡಬಹುದು, 4 ವಿಂಡೋಸ್ ಸಹ ನಿಮಗೆ ಆಟೋ ಅಪ್ ಆ್ಯಂಡ್ ಡೌನ್ ಸಿಗುತ್ತೆ. ಓರಿಯಮ್ಸ್ ಕಂಟ್ರೋಲ್ಸ್. ಇನ್ನು ಟೈಗರ್ನ ಬ್ಯಾಡ್ಜಿಂಗ್ ನೋಡ್ಬೋದು ಕೆಳಗಡೆ ನಿಮಗೆ. ಇನ್ನು ನಿಮಗೆ ಅಡ್ಜಸ್ಟೇಬಲ್ ಸೀಟ್ ಸಿಗುತ್ತೆ, ಯಾವುದೇ ರೀತಿಯ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಸೀಟ್ ಸಿಗಲ್ಲ, ಮ್ಯಾನ್ಯುವಲ್ ಸೀಟ್ ಸಿಗುತ್ತೆ. ಹೆಡ್ಲ್ಯಾಂಪ್ ಕಂಟ್ರೋಲ್ಸ್. ಇನ್ನು ಮೇಲೆ ನೀವು AC ವೆಂಟ್ಸ್ ಸಹ ನೋಡ್ಬೋದು, ಲಾಕ್ ಅನ್ಲಾಕ್ ಬಟನ್ ಸಹ ನೋಡ್ಬೋದು ನೀವು ಡೋರಲ್ಲೇ. ಇನ್ನು ಈ ಕಾರಿನ MID ಸ್ಕ್ರೀನ್ ವಿಷಯಕ್ಕೆ ಬಂದರೆ ನಿಮಗೆ 8 ಇಂಚಿನ MID ಸ್ಕ್ರೀನ್ ಸಿಗುತ್ತೆ. ಬನ್ನಿ ಈ ಕಾರಿನ ಇಗ್ನಿಷನ್ ಆನ್ ಮಾಡೋಣ. ನೋಡ್ಬೋದು 8 ಇಂಚಿನ MID ಸ್ಕ್ರೀನ್. ಈ ಸ್ಕ್ರೀನ್ ಭಾಳಷ್ಟು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡುತ್ತೆ. ಎಕ್ಸಾಂಪಲ್ TPMS ಇರ್ಬೋದು. TPMS ಅಂದರೆ ಏನಪ್ಪ ಅಂದರೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್. ಇನ್ನು ಇದರಲ್ಲಿ ನೀವು ಡಿಸ್ಪ್ಲೇ ಸಹ ಚೇಂಜ್ ಮಾಡ್ಬೋದು, ಮೀನ್ಸ್ ಮೋಡು ಸಹ ಚೇಂಜ್ ಮಾಡ್ಬೋದು. ಸ್ಟೇರಿಂಗಲ್ಲೇ ಕೊಟ್ಟಿದ್ದಾರೆ, ರೈಟ್ ಸೈಡಿನಲ್ಲಿ ನೋಡುತ್ತಾ ಇರ್ಬೋದು. ಸ್ಟೇರಿಂಗ್ ರೈಟ್ ಸೈಡಿನಲ್ಲಿ ಬಟನ್ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಲಿ ನಮ್ಮ ವ್ಯೂನ ಚೇಂಜ್ ಆಗುತ್ತೆ. ಇನ್ನು ಸೆಂಟರಲ್ಲಿ ಫೋಕ್ಸ್ ವ್ಯಾಗನ್ನ ಸಿಂಬಲ್, ಲೆಫ್ಟ್ ಸೈಡಿನಲ್ಲಿ ಕ್ರೂಸ್ ಕಂಟ್ರೋಲ್ನ ಪ್ರೊವೈಡ್ ಮಾಡಿದ್ದಾರೆ ಪೆಡಲ್ ಶಿಫ್ಟರ್ ಜೊತೆಗೆ. ನೋಡ್ತಾ ಇರ್ಬೋದು ಬ್ಲ್ಯಾಕಲ್ಲಿ ಪೆಡಲ್ ಶಿಫ್ಟರ್ನ ಪ್ರೊವೈಡ್ ಮಾಡಿದ್ದಾರೆ, ಇಂಡಿಕೇಟರ್ ಕಂಟ್ರೋಲ್ಸ್. ಇನ್ನು ಈ ಕಾರಿನ ಡ್ಯಾಶ್ ಬೋರ್ಡ್ ವಿಷಯಕ್ಕೆ ಬಂದರೆ ನೋಡ್ಬೋದು ಒಂದು ಪ್ರೀಮಿಯಂ ಡ್ಯಾಶ್ ಬೋರ್ಡ್ನ ಪ್ರೊವೈಡ್ ಮಾಡಿದ್ದಾರೆ ಡ್ಯೂಯಲ್ ಟೋನಲ್ಲಿ. ಇನ್ನು ಸೆಂಟರಲ್ಲಿ ಗ್ಲಾಸಿ ಬ್ಲ್ಯಾಕಲ್ಲಿ ಎಲಿಮೆಂಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಕೋಲ್ಡ್ ಕ್ಲಬ್ ಬಾಕ್ಸ್ ಸಹ ನೋಡ್ಬೋದು ನೀವು. ಇನ್ನು ಈ ಕಾರಿನ ಇನ್ಫೋಟೈನ್ಮೆಂಟ್ ವಿಷಯಕ್ಕೆ ಬಂದರೆ ನಿಮಗೆ 10 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ, ಆಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ಪ್ಲೇ ಜೊತೆಗೆ. ಇದರಲ್ಲಿ ಟೋಟಲಾಗಿ 6 ಸ್ಪೀಕರ್ಸ್ನ ಪ್ರೊವೈಡ್ ಮಾಡಿ. ಇನ್ನು ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಜೊತೆಗೆ ನಾವು ಭಾಳಷ್ಟು ಇನ್ಫಾರ್ಮೇಷನ್ನ ನೋಡ್ಬೋದು, ವೆಹಿಕಲ್ ಸ್ಟೇಟಸ್ ಆಗಿರ್ಬೋದು ಅಥವಾ ಟ್ರ್ಯಾಕ್ಷನ್ ಕಂಟ್ರೋಲು ಸಹ ಪ್ರೊವೈಡ್ ಮಾಡಿದ್ದಾರೆ. ನೋಡ್ಬೋದು ರೈಟ್ ಸೈಡಿನಲ್ಲಿ ನೀವು ಟ್ರ್ಯಾಕ್ಷನ್ ಕಂಟ್ರೋಲು ಸಹ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೆಳಗಡೆ ನಿಮಗೆ 2 AC ವಿಂಡ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಸೆಂಟರಲ್ಲಿ. ಇನ್ನು ಹಜಾರ್ಡ್ ಲೈಟ್ ಕಂಟ್ರೋಲ್ಸ್. ಇನ್ನು ಫ್ರಂಟಲ್ಲಿ ನಿಮಗೆ 2 ವೆಂಟಿಲೇಟೆಡ್ ಸೀಟ್ ಸಿಗುತ್ತೆ. ಇನ್ನು ಡಿಜಿಟಲ್ ಡಿಸ್ಪ್ಲೇ ಜೊತೆಗೆ ನಿಮಗೆ ಸಾಫ್ಟ್ ಟಚ್ ಆಟೋ AC ಸಿಗುತ್ತೆ, ನೋಡ್ತಾ ಇರ್ಬೋದು. ಇನ್ನು ಕೆಳಗಡೆ ವೈರ್ಲೆಸ್ ಚಾರ್ಜರ್, USB ಪೋರ್ಟ್ಸ್. ಇನ್ನು ಲೆಫ್ಟಿನಲ್ಲಿ 12 ವೋಲ್ಟಿನ ಚಾರ್ಜರು ಸಹ ನೋಡ್ಬೋದು. ಇನ್ನು ಗೇರ್ ಲಿವರ್ ವಿಷಯಕ್ಕೆ ಬಂದರೆ ನಿಮಗೆ 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ, ಮ್ಯಾನ್ಯುಯಲ್ ಸಹ ಅವೈಲೇಬಲ್ ಇದೆ. ಮ್ಯಾನ್ಯುಯಲ್ ಹ್ಯಾಂಡ್ ಬ್ರೇಕ್, 2 ಕಪ್ ಹೋಲ್ಡರ್ ಜೊತೆಗೆ ಸ್ಲೈಡಿಂಗ್ ಆಮ್ರೆಸ್ಟ್. ಇನ್ನು ಆಮ್ರೆಸ್ಟ್ ಕೆಳಗಡೆ ಸ್ಟೋರೇಜ್ ಸ್ಪೇಸು ಸಹ ನೋಡ್ಬೋದು, ಒಳ್ಳೆ ರೀತಿಯ ಸ್ಟೋರೇಜ್ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಟಾಪಲ್ಲಿ ಸನ್ ರೂಫ್ ಕಂಟ್ರೋಲ್ ಪ್ರೊವೈಡ್ ಮಾಡಿದ್ದಾರೆ. ನೋಡ್ಬೋದು ಯಾವುದೇ ರೀತಿಯ ಪ್ಯಾನೋರಾಮಿಕ್ ಸನ್ ರೂಫ್ ಸಿಗೋದಿಲ್ಲ. ಲೆಫ್ಟಲ್ಲಿ ನೋಡ್ತಾ ಇರ್ಬೋದು ವೆನಿಟಿ ಮಿರರ್, ಯಾವುದೇ ರೀತಿಯ ಲೈಟ್ನ ಪ್ರೊವೈಡ್ ಮಾಡಿಲ್ಲ. ಇನ್ನು ರೈಟ್ ಸೈಡಿನಲ್ಲಿ ನಿಮಗೆ ವೆನಿಟಿ ಮಿರರ್ ಸಿಗೋದಿಲ್ಲ. ಶಿಖರೆ ಇದು ಆಯಿತು ಈ ಕಾರಿನ ಎಕ್ಸ್ಟೀರಿಯರ್ ಇಂಟೀರಿಯರ್ನ ಸಂಪೂರ್ಣ ಮಾಹಿತಿ. ಬನ್ನಿ ಒಂದು ಚಿಕ್ಕ ಡ್ರೈವ್ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ಶಾಂತಲಾ ಮ್ಯಾಮ್ ಅವರು, ಫೋಕ್ಸ್ ವ್ಯಾಗನ್ನ ಸೇಲ್ಸ್ ಎಕ್ಸಿಕ್ಯೂಟಿವ್. ಮೇಡಮ್, ಇದರಲ್ಲಿ ಟೋಟಲ್ ಆಗಿ ಎಷ್ಟು ವೇರಿಯಂಟ್ಸ್ ಅವೈಲೇಬಲ್ ಇದೆ ಸರ್? ಇದರಲ್ಲಿ ಡೈನಾಮಿಕ್ ಲೈನ್ ಅಂತ ಹೇಳ್ಬಿಟ್ಟು 1 ಲೀಟರ್ ಇಂಜಿನ್ ಇದೆ ಸರ್. ಅದರಲ್ಲಿ ಬಂದ್ಬಿಟ್ಟು 3 ವೇರಿಯಂಟ್ಸ್ ಬರುತ್ತೆ ಸರ್. ಫಸ್ಟಾಗಿ ಬಂದ್ಬಿಟ್ಟು ಕಂಫರ್ಟ್ ಲೈನ್ ಮತ್ತು ಹೈ ಲೈನ್ ಮತ್ತು ಟಾಪ್ ಲೈನ್ ಅಂತ ಹೇಳ್ಬಿಟ್ಟು ಸರ್. ಕಂಫರ್ಟ್ ಲೈನ್ ನಥಿಂಗ್ ಬಟ್ ಬೇಸಿಕ್, ಹೈ ಲೈನ್ ನಥಿಂಗ್ ಬಟ್ ಮಿಡ್ ವೇರಿಯಂಟ್ ಸರ್, ಟಾಪ್ ಲೈನ್ ನಥಿಂಗ್ ಬಟ್ ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ಸರ್. ಸೆಕೆಂಡ್ ವೇರಿಯಂಟಿಂದ ಲೈಕ್ ಹೈ ಲೈನಿಂದ ಬಂದ್ಬಿಟ್ಟು ಆಟೋಮ್ಯಾಟಿಕ್ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮಲ್ಲಿ. ಇದರಲ್ಲಿ ಟೋಟಲ್ ಆಗಿ ಎಷ್ಟು ಇಂಜಿನ್ ಆಪ್ಷನ್ ಸರ್? ಇದರಲ್ಲಿ ಒಂದೇ ಟರ್ಬೋ ಇಂಜಿನ್, TSI ಇಂಜಿನ್ ಅಷ್ಟೇ ಸರ್ ಅವೈಲೇಬಲ್ ಇರೋದು. ಡೈನಾಮಿಕ್ ಲೈನಲ್ಲಿ 1 ಲೀಟರ್ ಇಂಜಿನ್ ಸರ್ ಅದು ಡೈನಾಮಿಕ್ ಲೈನ್ ಅನ್ನೋದು. ಅದರಲ್ಲಿ ಟಾರ್ಕ್ ಬಂದ್ಬಿಟ್ಟು 178 ಟಾರ್ಕ್ ಬರುತ್ತೆ, ಬಂದ್ಬಿಟ್ಟು ಹಾರ್ಸ್ ಪವರು 115 PS ಹಾರ್ಸ್ ಪವರ್ ಬರುತ್ತೆ ಸರ್. ಹೌದು ಸರ್. 1.5 TSI ಸರ್ 1.5 ಲೀಟರಲ್ಲಿ ಬಂದ್ಬಿಟ್ಟು 250 ಟಾರ್ಕ್ ಬರುತ್ತೆ ಸರ್, 150 ಹಾರ್ಸ್ ಪವರ್ ಬರುತ್ತೆ ಸರ್. ಅಗೇನ್ ಅದರಲ್ಲಿ ಅದು ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಲೈನ್ ಅಂತ ಹೇಳ್ಬಿಟ್ಟು ಸರ್. ಪರ್ಫಾರ್ಮೆನ್ಸ್ ಲೈನಲ್ಲಿ GT ಮತ್ತು GT ಪ್ಲಸ್ ದೆನ್ GT ಎಡ್ಜ್ ಅಂತ ಹೇಳ್ಬಿಟ್ಟು ಅಗೇನ್ 3 ವೇರಿಯಂಟ್ಸ್ ಬರುತ್ತೆ ಸರ್. ಅದರಲ್ಲಿ GT ನಥಿಂಗ್ ಬಟ್ ಹೈ ಲೈನ್ ಥರ ಬರುತ್ತೆ. ಫುಲ್ಲಿ ಲೋಡೆಡ್ ಟಾಪ್ ಆ್ಯಂಡ್ GT ಪ್ಲಸ್ ಸರ್. ಆಮೇಲೆ GT ಎಡ್ಜ್ ಅಂತ ಅಂದರೆ ಡೀಪ್ ಬ್ಲ್ಯಾಕ್ ಕಲರ್ ಬರುತ್ತೆ ಸರ್. ಅದರಲ್ಲಿ ಡೀಪ್ ಪರ್ಲ್ ಬ್ಲ್ಯಾಕ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಸರ್. ದೆನ್ ಇದರಲ್ಲಿ ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು ಸರ್ ಟಾರ್ಕ್ ಕನ್ವರ್ಟರ್ ಅಂತ ಹೇಳ್ಬಿಟ್ಟು ಬರುತ್ತೆ ಸರ್. 6+1 ಬರುತ್ತೆ ಸರ್. 6 ಸ್ಪೀಡ್ ಪ್ಲಸ್ ರಿವರ್ಸ್ ಬರುತ್ತೆ ಸರ್.
ಅಗೇನ್ ಇದರಲ್ಲಿ ಸ್ಪೋರ್ಟ್ಸ್ ಮೂಡ್ ಕೂಡ ಅವೈಲೇಬಲ್ ಇದೆ ಸರ್. ಪೆಡಲ್ ಶಿಫ್ಟರ್ ಜೊತೆಗೆ ವಿತ್ ಪ್ಯಾಡಲ್ ಶಿಫ್ಟರ್ಸ್ ಸಿಗುತ್ತೆ ಸರ್. 1.5 ಲೀಟರಲ್ಲಿ ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು ಸರ್ DSG ಗೇರ್ ಬಾಕ್ಸ್ ಬರುತ್ತೆ ಸರ್. ಗೇರ್ ಬಾಕ್ಸ್ ಬಂದ್ಬಿಟ್ಟು ಅಗೇನ್ ಬಂದ್ಬಿಟ್ಟು 7 ಸ್ಪೀಡ್ 7+1 ಬರುತ್ತೆ ಸರ್. ಏನೀಗ ನಾರ್ಮಲ್ ಆಗಿ ಸಿಟಿಯಲ್ಲಿ ಡ್ರೈವ್ ಮಾಡ್ತೀರಾ ನೀವು, ಜಾಸ್ತಿ ಲಾಂಗ್ ಇರಲ್ಲ, ನೀವು ನಾರ್ಮಲ್ ಒಂದು ಅವರೇಜ್ ಅಥವಾ ಡಿಸೆಂಟ್ ಆದ ಇಂಜಿನ್ ಬೇಕಂದ್ರೆ 1 ಲೀಟರ್ TS ಇಂಜಿನಿಗೆ ಹೋಗ್ಬೋದು. ಇಲ್ಲ ನಿಮಗೆ ಏನಾದ್ರು ಪವರ್ಫುಲ್ ಫನ್ ಟು ಡ್ರೈವ್ ಇರಬೇಕಂದ್ರೆ ನೀವು 1.5 ಲೀಟರ್ TS ಇಂಜಿನ್ ಹೋಗ್ಬೋದು. ನೀವು ಫೋಕ್ಸ್ ವ್ಯಾಗನ್ ಅಂದ್ರೆ ನೀವೇ ಜರ್ಮನ್ ಕಾರ್ಸ್ ಅಲ್ಲಿ ಯೋಚನೆ ಮಾಡ್ಬೋದು ಯಾವ ತರ ಓಡುತ್ತೆ, ಹ್ಯಾಂಡ್ಲಿಂಗ್ ಇರ್ಬೋದು, ಬ್ರೇಕಿಂಗ್ ಇರ್ಬೋದು. ಇದಕ್ಕಾದ ಆ ಪರ್ಟಿಕ್ಯುಲರ್ ರೀಸನ್ಸಿಗೋಸ್ಕರನೇ ಈ ಕಾರ್ಸ್ ಎಲ್ಲ ಫೇಮಸ್ ಇರೋದು. ಅಗೇನ್ ಸರ್ ಪರ್ಫಾರ್ಮೆನ್ಸ್ ಲೈನಲ್ಲಿ ಬಂದ್ಬಿಟ್ಟು ಇಂಜಿನಲ್ಲಿ ACT ಟೆಕ್ನಾಲಜಿ ಇದೆ ಸರ್. ಅದರಲ್ಲಿ ಆಕ್ಟಿವ್ ಸಿಲಿಂಡರ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಅದೇ ನೀವು 100 ವಿತ್ 80 to 120 ಕಿಲೋಮೀಟರ್ ನೀವು ಡ್ರೈವಲ್ಲಿ ಕಾನ್ಸ್ಟೆಂಟ್ ಡ್ರೈವ್ ಏನಾದರೂ ಸ್ಪೀಡ್ ಮೇಂಟೈನ್ ಮಾಡಿದ್ರಿ ಅಂತಂದರೆ 2 ಸಿಲಿಂಡರ್ ವರ್ಕ್ ಆಗುತ್ತೆ ಸರ್. 2 ಸಿಲಿಂಡರ್ ವರ್ಕ್ ಆಗೋದ್ರಿಂದ ನಿಮಗೆ ಮತ್ತೆ ಅಗೇನ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ ಸರ್. ನಿಮಗೆ ಚೆನ್ನಾಗಿ ಬರುತ್ತೆ ಸರ್. ಆಲ್ಮೋಸ್ಟ್ ಏನು ಅಂತಂದರೆ ಸರ್ ಇದರಲ್ಲಿ ಇಂಜಿನ್ ಐಡಲ್ ಸ್ಟಾರ್ಟ್ ಸ್ಟಾಪು ವೆಹಿಕಲ್ಸಲ್ಲಿ ಬಂದ್ಬಿಟ್ಟು ಕ್ಲಚ್ ಮೂವ್ ಮಾಡಿದರೆ ನಮಗೆ ಆನ್ ಆಗುತ್ತೆ ಸರ್. ಬಟ್ ಇದರಲ್ಲಿ ಜಸ್ಟ್ ನೀವು ಸ್ಟೇರಿಂಗ್ ಇದನ್ನು ಮಾಡಿದರೆ ಸಾಕು ಸರ್, ಆನ್ ಆಗಿಬಿಡುತ್ತೆ. ಸ್ಟೇರಿಂಗ್ ಮೂವ್ ಮಾಡಿದರೆ ಸಾಕು ಆನ್ ಆಗುತ್ತೆ. ಹೌದು ಸರ್. ಮತ್ತೆ ಇದರಲ್ಲಿ ಇದು ವಾರಂಟಿ ಮೇಡಮ್ ನಿಮ್ಮ ಕಡೆ ಸರ್? ನಮ್ಮ ವೆಹಿಕಲ್ಸಲ್ಲಿ ವಾರಂಟಿ ಬಂದ್ಬಿಟ್ಟು ಸರ್ 4 years ಅಪ್ ಟು 1 lakh ಕಿಲೋಮೀಟರ್ ತನಕ ವಾರಂಟಿ ಬರುತ್ತೆ ಸರ್. ಇದರಲ್ಲಿ ಮತ್ತೆ ಎಕ್ಸ್ಟೆಂಡ್ ಮಾಡಿಸ್ಬೋದು. ಎಕ್ಸ್ಟೆಂಡೆಡ್ ಆಫರ್ ಇದೆ ಅಲ್ಲ ಸರ್, ಅದನ್ನು ಕೂಡ ನೀವು ಮಾಡ್ಕೋಬೋದು ಸರ್. ಅಪ್ ಟು 1 year ಬೇಕಂದರೆ 1 year ಮಾಡ್ಕೋಬೋದು ಸರ್. 2 years ಬೇಕಂದರೆ 2 years ತನಕನೂ ಕೂಡ ಮಾಡ್ಕೋಬೋದು ಸರ್ ಎಕ್ಸ್ಟೆಂಡೆಡ್ ವಾರಂಟಿ ಬಂದ್ಬಿಟ್ಟು. ಆಮೇಲೆ ಪೇಂಟ್ ವಾರಂಟಿ ಬಂದ್ಬಿಟ್ಟು 3 years ಪೇಂಟ್ ವಾರಂಟಿ ಬರುತ್ತೆ ಸರ್. ಆ್ಯಂಟಿ ಪ್ರೊಫೆಷ್ನಲ್ ರಸ್ಟ್ ಫಾರ್ಮೇಷನಿಂದ ಬಂದ್ಬಿಟ್ಟು 6 years ಬರುತ್ತೆ ಸರ್. ದೆನ್ ಸ್ಟೇರಿಂಗ್ ಅಡ್ಜಸ್ಟೇಬಲ್ ಎಲ್ಲ ಬಂದ್ಬಿಟ್ಟು ಟಿಲ್ ಟು ಟೆಲಿಸ್ಕೋಪಿಕ್ ಎರಡೂ ವರ್ಕ್ ಆಗುತ್ತೆ ಸರ್ ಇದರಲ್ಲಿ. ಹೌದು ಸರ್. ವೀಕ್ಷಕರೇ, ಇದು ಆಯಿತು ಫೋಕ್ಸ್ ವ್ಯಾಗನ್ ಟೈಗನ್ನ ಸಂಪೂರ್ಣ ಮಾಹಿತಿ. ನಿಮಗೆ ಇನ್ನೂ ಯಾವುದೇ ರೀತಿಯ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ಯಾವುದೇ ಫೋಕ್ಸ್ ವ್ಯಾಗನ್ ಕಾರ್ ಪರ್ಚೇಸ್ ಮಾಡ್ಬೇಕಂದ್ರೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸ್ಕ್ರೀನ್ ಮೇಲೂ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ ಮಾಡೋದು ಮರಿಬೇಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.